ಈಗಾಗಲೇ ವಿರೋಧ ಪಕ್ಷಗಳು ಅಂದರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಅಂದರೆ ಟಿವಿಕೆ ಇಂಡಿಯಾ ಒಕ್ಕೂಟದಲ್ಲಿ ಇರುವಂಥ ಕಾರಣಕ್ಕಾಗಿ ಒಂದು ವೇಳೆ ಏನಾದ್ರು ನೀರನ್ನು ಬಿಡಲಿಕ್ಕೆ ಮುಂದಾದರೆ ಅನ್ನುವಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು, ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಸರ್ ನೋಡಿ, ಕಾವೇರಿ ವಿಚಾರ ಬಂದಾಗ ಅದು ಬಿ ಜೆ ಪಿಯವರಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ರಾಜಕೀಯವಾಗಿ ಕಾವೇರಿಯನ್ನು ಬಳಸ್ಕೋಬೇಡಿ. ನಾವು ಮೊದಲಿಂದಲೂ ಹೇಳ್ತಾ ಇದ್ದೀವಿ, ಕಾವೇರಿ ವಿಚಾರ ಬಂದಾಗ ಅಲ್ಲಿ ತಮಿಳುನಾಡಿನ DMK ಇರ್ಬೋದು, ADMK ಇರ್ಬೋದು, ಯಾವುದೇ ಪಕ್ಷಗಳಿರ್ಬೋದು, ಒಟ್ಟಾರೆ ಅವರು ತಮಿಳುನಾಡಿನ ರೈತರ ಪರವಾಗಿ ತಮಿಳುನಾಡಿನ ಜನರ ಪರವಾಗಿ ನಿಲ್ಲುವಾಗ ನಮ್ಮಲ್ಲೂ ಸಹ ಕಾಂಗ್ರೆಸ್, BJP, JDS ಅಂತ ಪಕ್ಷಗಳು ನೀವು ರಾಜಕಾರಣವನ್ನು ಕಾವೇರಿ ವಿಚಾರದಲ್ಲಿ ತರದೆ ಕರ್ನಾಟಕದ ರೈತರ ಹಿತವನ್ನು ಕಾಪಾಡಬೇಕು, ಕರ್ನಾಟಕದ ಕುಡಿಯುವ ನೀರಿನ ಜನರ ಹಿತವನ್ನು ಕಾಪಾಡಬೇಕು ಅನ್ನೋದಾದರೆ ರಾಜಕಾರಣ ಮಾಡೋಕ್ಕೆ ಹೋಗಬೇಡಿ. ನೀವು ಎಲ್ಲ ಒಟ್ಟಾರೆ ಸೇರಿ ತಮಿಳುನಾಡಿನ ಲಾಬಿಗೆ ಉತ್ತರ ಹಾಕಿಕೊಡ್ಬೇಕು ಅನ್ನೋ ತೀರ್ಮಾನವನ್ನು ಒಟ್ಟಾರೆ ಮಾಡಬೇಕು ನಮ್ಮ ನೆಲದ ಎಲ್ಲ ರಾಜಕೀಯ ಪಕ್ಷಗಳು. ಅದು ಬಿಟ್ಟು ನಿಮ್ಮ ಕಾಲದಲ್ಲೂ ಸಹ ಎಲ್ಲರ ಕಾಲದಲ್ಲೂ ಇದು ನಿರಂತರವಾಗಿ ನಡ್ಕೊಂಬಂದಂಥ ಕ್ರಿಯೆ. BJP ಅವರು ಇದ್ದಾಗಲೂ ತಮಿಳುನಾಡಿಗೆ ನೀರು ಕೊಟ್ಟಿದ್ದಾರೆ, JDSನವರು ಇದ್ದಾಗಲೂ ನೀರು ಕೊಟ್ಟಿದ್ದಾರೆ, ಕಾಂಗ್ರೆಸ್ನವರಂತೂ ನಿರಂತರವಾಗಿ ನೀರು ಕೊಟ್ಕೊಂಡೇ ಬಂದಿದ್ದಾರೆ. ರೈತರ ಹಿತವನ್ನು ಬಲಿ ಕೊಟ್ಟಿದ್ದಾರೆ, ನಾಡಿನ ಸ್ವಾಭಿಮಾನವನ್ನು ಬಲಿ ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಾದರೂ ಇವರೆಲ್ಲ ಒಟ್ಟಾರೆ ನಿಂತ್ಕೊಂಡು ಕರ್ನಾಟಕದ ಜನ ಮತ್ತು ರೈತರ ಪರವಾಗಿ ಈ ರಾಜ್ಯ ಸರ್ಕಾರ ಜೊತೆಯಲ್ಲಿ ಕೇಂದ್ರಕ್ಕೆ ಮತ್ತು ತಮಿಳುನಾಡಿಗೆ ಹೇಗೆ ಉತ್ತರ ಕೊಡುವಂಥ ಕೆಲಸ ಆಗಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವೇನಾದ್ರು ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ನೀರೇನಾದರೂ ಕೊಟ್ಟರೆ ಇಡೀ ಕಾವೇರಿ ಬೆಲ್ಟಲ್ಲಿ ಜನ ಭುಗಿಲು ಹೇಳ್ತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂಥೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸರ್, ತಮಿಳುನಾಡು ಪ್ರತಿ ಬಾರಿ ಕೂಡ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಿ ಅವರ ರಾಜ್ಯಕ್ಕೆ ನಮ್ಮ ರಾಜ್ಯದ ನೀರು ತೆಗೆದುಕೊಂಡು ಹೋಗುವಂತಲ್ಲಿ ಅಂದರೆ ಕಾನೂನು ಮೂಲಕ ಹೋರಾಟ ಮಾಡುವ ಮೂಲಕವಾಗಿ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸ್ತಾ ಇದೆ. ಅಂದರೆ ನಮ್ಮ ರಾಜ್ಯದ ಅಂದರೆ ಜನಪ್ರತಿನಿಧಿಗಳಿರ್ಬೋದು, ನಮ್ಮ ಅಧಿಕಾರಿಗಳು ಯಾಕೆ ಇದರಲ್ಲಿ ಯಶಸ್ಸಾಗ್ತಿಲ್ಲ ಅಂತ? ಬಹುಶಃ ಒಟ್ಟಾರೆ ತಮಿಳುನಾಡಿನ ರಾಜಕೀಯ ವ್ಯವಸ್ಥೆ ಮತ್ತು ಅವರ ಲಾಬಿ ಕರ್ನಾಟಕದ ಸರ್ಕಾರಗಳಾಗಲಿ ಕರ್ನಾಟಕದ ರಾಜಕಾರಣಿಗಳಾಗಲಿ ತಮಿಳುನಾಡಿನ ಮಾದರಿಯಲ್ಲಿ ಲಾಬಿಯನ್ನು ಇಲ್ಲಿವರೆಗೂ ಮಾಡೋಕ್ಕೆ ಆಗಿಲ್ಲ. ಹಾಗೆ ಇವತ್ತು ನಮ್ಮ ಕಾನೂನು ತಜ್ಞರೇನಿದ್ದಾರೆ ಅವರಿಗೆ ನೂರಾರು ಕೋಟಿಗಳನ್ನು ರಾಜ್ಯ ಸರ್ಕಾರ ಕೊಡುತ್ತೆ. ಆದರೆ ಒಮ್ಮೆನೂ ಸಹ ಕರ್ನಾಟಕ ಸರ್ಕಾರದ ಪರವಾಗಿ ಯಾವ ತೀರ್ಪುಗಳು ಇವತ್ತವರೆಗೆ ಬಂದಿದ್ದ ಇತಿಹಾಸ ಇಲ್ಲ. ಹಾಗಾಗಿ ಇದು ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ಸರಿಯಾದಂಥ ವಕೀಲರನ್ನು ನೇಮಕ ಮಾಡುವ ಮುಖಾಂತರ ನಮ್ಮ ನಾಡಿನ ಹಿರಿಯ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ನಮಗೆ ಈಗಲಾದರೂ ನ್ಯಾಯ ಒದಗಿಸ್ಕೊಡುವಂಥ ನಿಟ್ಟಿನಲ್ಲಿ ಒಟ್ಟಾರೆ ಎಲ್ಲ ಪಕ್ಷಗಳು ಕರ್ನಾಟಕದಲ್ಲಿ ನಿಂತ್ಕೊಂಡು ತಮಿಳುನಾಡಿನ ಲಾಬಿಗೆ ಸರಿಯಾಗಿ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಸರ್, ಕಡೆಯದಾಗಿ ರಾಜ್ಯ ಸರ್ಕಾರ ಒಂದು ವೇಳೆ ಏನಾದರೂ ತಮಿಳುನಾಡಿಗೆ ನೀರನ್ನು ಬಿಡ್ಲಿಕ್ಕೆ ಮುಂದಾದರೆ ಕರವೆಯಿಂದ ಮುಂದಿನ ಹೋರಾಟ ಯಾವ ರೀತಿಯಲ್ಲಿ ಇರಲಿದೆ ಸರ್? ಬಹುಶಃ 2004ರಿಂದಲೂ ಕಾವೇರಿ ವಿಚಾರದಲ್ಲಿ ತಮಿಳುನಾಡಿಗೆ ಸರಿಯಾದ ಉತ್ತರ ಕೊಟ್ಟಿದ್ದರೆ, ಇಲ್ಲ ಕೇಂದ್ರದ ಕಾವೇರಿ ನೀರಿನ ನಿಯಂತ್ರಣ ಸಮಿತಿ ಇರ್ಬೋದು, ನಿವಾರಣಾ ಪ್ರಾಧಿಕಾರ ಇರ್ಬೋದು, ಅದಕ್ಕೆ ಉತ್ತರ ಕೊಟ್ಟಿದ್ದರೆ ಹೋರಾಟದ ಮುಖಾಂತರ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ಈಗಲೂ ನಾವು ಹೇಳ್ತಾ ಇದ್ದೀವಿ, ನಮ್ಮ ಜನರ ಹಿತವನ್ನು ಬಲಿ ಕೊಟ್ಟೇನಾದರೂ ತಮಿಳುನಾಡಿಗೆ ನೀರು ಕೊಟ್ಟಿದ್ದೇ ಹೇಳಿದ್ರೆ ಇಡೀ ಕರ್ನಾಟಕದೊಳಗಡೆ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ಕ್ರಾಂತಿಕಾರಿ ಹೋರಾಟಗಳನ್ನ ಮಾಡಬೇಕಾಗತ್ತೆ. ಮುಂದೆ ಆಗುವ 91 ಬಹುಶಃ ನೆನಪಿಟ್ಕೊಳ್ಳಿ, 91ರಲ್ಲಿ ಆದಂಥ ಕರ್ನಾಟಕದ ಅವತ್ತಿನ ಕಾವೇರಿಯ ಸಂಘರ್ಷ ಮತ್ತೆ ಮರುಕಳಿಸಬಾರ್ದು ಅನ್ನೋದಾದರೆ ರಾಜ್ಯ ಸರ್ಕಾರ ಸರಿಯಾದ ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಅಂದರೆ ಇವಿಷ್ಟು ಕೂಡ ಕಾವೇರಿ ನೀರು ಬಿಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ರಾಜ್ಯಾಧ್ಯಕ್ಷರಾಗಿರುವಂಥ ನಾರಾಯಣಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಮುದ್ದು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.